ನಮಸ್ತೆ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ ಅಕೌಂಟಿಂಗ್ ವೋಚರ್ ಅಂದರೆ ಫೈನಲ್ ಅಕೌಂಟ್ಸ್ ಅಂತೀವಿ ಹೇಳ್ತೀವಿ. ಫೈನಲ್ ಅಕೌಂಟ್ಸಲ್ಲಿ ಬರುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ಮ್ಯಾನ್ಯುವಲಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಈ ಒಂದು ಟ್ರಾನ್ಸಾಕ್ಷನನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಮಿಸ್ಟರ್ ತರುಣ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತ ಇದೆ. ಮಿಸ್ಟರ್ ತರುಣ್ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 5 ಲಕ್ಷವನ್ನು ಹಾಕಿದ್ದಾರೆ ಅಂತ. ಮಿಸ್ಟರ್ ತರುಣ್ ಇನ್ವೆಸ್ಟರ್ ಅಲ್ವಾ, ಮಿಸ್ಟರ್ ತರುಣ್ ಇನ್ವೆಸ್ಟರ್ ಆಗಿರ್ತಾರೆ. ಇದೇ ನಾನು ಮಿಸ್ಟರ್ ತರುಣನ್ನು ತಗೋಬೇಕು. ಇವರು ಬಿಸ್ನೆಸ್ಸಿಗೆ ಹಣವನ್ನು ಹಾಕಿರೋದ್ರಿಂದ ಇವರನ್ನು ನಾವು ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಎಂಟ್ರಿ ಮಾಡ್ತೀವಿ. ಇದು ಲೆಡ್ಜರು ಆಯಿತಾ. ಇನ್ನೊಂದು ಬರುತ್ತೆ ಕ್ಯಾಶ್ ಇನ್ ಹ್ಯಾಂಡಲ್ಲಿ ಇರುತ್ತೆ. ಅದು ಡಿಫಾಲ್ಟಲ್ಲಿ ಇರೋದ್ರಿಂದ ಅದನ್ನು ಕ್ರಿಯೇಟ್ ಮಾಡಬೇಕಾಗಿಲ್ಲ. ಈಗ ನಾವು ಮಿಸ್ಟರ್ ತರುಣ್ ಬಿಸ್ನೆಸ್ಗೆ ಹಣ ಹಾಕಿದರೆ ಅವರು ಹಾಕಿದ ಬಂಡವಾಳ ಪ್ರಾಫಿಟ್ ಆರ್ ಲಾಸ್ ರೂಪದಲ್ಲಿ ರಿಟರ್ನ್ ಅವರಿಗೆ ಬರೋದ್ರಿಂದ ಇದನ್ನು ನಾವು ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಮಾಡಬೇಕಾಗುತ್ತೆ. ರಿಸಿಪ್ಟ್ ವೋಚರು ಇದಕ್ಕೆ ನಮಗೆ ಶಾರ್ಟ್ಕಟ್ ಕೀ ಬಂದು F6 ಇರುತ್ತೆ. ಸೊ ಅದೇ ರೀತಿಯಾಗಿ ಡೆಟಾರ್ ಯಾವುದು ಕ್ರೆಡಿಟರ್ ಯಾವುದು ಅಂತ ಬೇಕು. ಸೊ ಮಿಸ್ಟರ್ ತರುಣ್ ಕ್ರೆಡಿಟ್ ಆಯಿತಾ, ಕ್ರೆಡಿಟರ್ ಅವರು. ಸೊ ಅವರು ಹಣವನ್ನು ಬಂಡವಾಳವನ್ನು ಹಾಕಿರೋರು. ಸೊ ಹಾಗಾದರೆ ಡೆಟರ್ ಯಾರು ಅಂತ, ಸೊ ಡೆಟರ್ ಯಾರು ಅಂತ ತಿಳ್ಕೊಳ್ಳೋಕೆ ಹೋದರೆ ನಾವು ಕ್ಯಾಶ್ ಡೆಬಿಟ್ ಆಗುತ್ತೆ. ಕ್ಯಾಶು ಡೆಬಿಟ್, ಕ್ಯಾಶ್ ಕಮ್ಸ್ ಇನ್ ಆಗುತ್ತೆ ಆಯಿತಾ. ಸೊ ಅದೇ ರೀತಿ ನಾವು ಸಿಂಗಲ್ ಎಂಟ್ರಿ ಹಾಕಬೇಕು ಅಂತ ಇದ್ದರೆ ಅಕೌಂಟಲ್ಲಿ ನಾವು ಕ್ಯಾಶನ್ನು ಎಂಟ್ರಿ ಕೊಡಬೇಕಾಗುತ್ತೆ. ಕ್ಯಾಶ್ ಆಯಿತಾ. ಪರ್ಟಿಕ್ಯುಲರಲ್ಲಿ ನಾವು ತರುಣನ್ನು ಎಂಟ್ರಿ ತೊಗೋಬೇಕಾಗುತ್ತೆ. ತರುಣನ್ನು ಎಂಟ್ರಿ ತೊಗೊಂಡು ಅಮೌಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ತರುಣ್ ಅಂಡರ್ ರೂಪ್ ಬಂದು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಒನ್ ಟ್ರಾನ್ಸಾಕ್ಷನ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಿದೆ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಿದ್ರೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಯಾವುದ್ರ ಮೂಲಕ? ಕ್ಯಾಶ್ ಮೂಲಕ. ಸೊ ಇದನ್ನು ನಾವು ಪರ್ಚೇಸ್ ವೋಚರ್ಗೆ ಎಂಟ್ರಿ ಮಾಡಬೇಕು. ವೋಚರು ಶಾರ್ಟ್ಕಟ್ ಕೀ ಬಂದು F9. ಸೊ ಇಲ್ಲಿ ನಮಗೆ ಪಾರ್ಟಿ ನೇಮ್ ಅಂತ ಬರುತ್ತೆ. ಪಾರ್ಟಿ ನೇಮಲ್ಲಿ ನಾವು ಇಲ್ಲಿ ಪಾರ್ಟಿ ಯಾರು ಅಂತ ಇಲ್ಲ, ಅದರಿಂದ ಕ್ಯಾಶ್ ಅಂತ ತೊಗೋಬೇಕಾಗುತ್ತೆ. ಪಾರ್ಟಿ ನೇಮಲ್ಲಿ ಕ್ಯಾಶ್ ತೊಗೋಬೇಕಾಗತ್ತೆ. ಮತ್ತು ಐಟಮಲ್ಲಿ ಗೂಡ್ಸನ್ನು ತೊಗೊಂಡು ಎಂಟ್ರಿನ ಹಾಕಬೇಕಾಗತ್ತೆ. ಗೂಡ್ಸನ್ನು ತೊಗೊಂಡು ನಾವು ಅಮೌಂಟ್ ಎಂಟ್ರಿ ಹಾಕಿದರೆ ಆಯಿತು. ಸೊ ಅಮೌಂಟ್ ಬಂದು ಇಲ್ಲಿ 50,000. ನೆಕ್ಸ್ಟ್ ಪರ್ಚೇಸ್ಡ್ ಮೆಷಿನರಿ 1 lakh ಅಂತ ಇದೆ. ಪರ್ಚೇಸ್ಡ್ ಅಂದರೆ ಖರೀದಿ ಮಾಡಿ ಆಗಿದೆ. ಖರೀದಿ ಮಾಡಿ ಆಗಿದ್ದರೆ ನಮ್ಮಿಂದ ಕ್ಯಾಶ್ ಹೊರಗೆ ಹೋಗಿರುತ್ತೆ. ಆದ್ದರಿಂದ ಇದನ್ನು ನಾವು ಪೇಮೆಂಟ್ ವೋಚರ್ ಅಂತ ಕನ್ಸಿಡರ್ ಮಾಡಬೇಕು. ಪೇಮೆಂಟ್ ವೋಚರ್ ಶಾರ್ಟ್ಕಟ್ ಕೀ ಬಂದು F5. ಸೊ ಇದರಲ್ಲಿ ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್. ಮೆಷಿನರಿ ಬಂದು ಫಿಕ್ಸೆಡ್ ಅಸೆಟ್ಸ್. ಸೊ ನೆಕ್ಸ್ಟು ಇಲ್ಲಿ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಕೇಳಿದರೆ ಮೆಷಿನರಿ ಪರ್ಚೇಸ್ಡ್ ಅಂದರೆ ನಮಗೆ ಬಂದಿದೆ ಮೆಷಿನರಿ ಡೆಬಿಟ್. ಮೆಷಿನರಿ ಕಮ್ಸ್ ಇನ್. ವಾಟ್ ಗೋಸ್ ಔಟ್? ಮೆಷಿನರಿಯನ್ನು ಕೊಂಡ್ಕೋಬೇಕಾದ್ರೆ ಕ್ಯಾಶ್ ಅನ್ನೋದು ಗೋಸ್ ಔಟ್ ಆಗಿರುತ್ತೆ. ಕ್ಯಾಶ್ ಕ್ರೆಡಿಟ್ ಆಯಿತಾ. ಅದೇ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ನಾವು ಇದನ್ನು ಎಂಟ್ರಿ ಮಾಡೋಕ್ಕೆ ಹೋದರೆ ನಮಗೆ ಅಕೌಂಟಲ್ಲಿ ಕ್ಯಾಶನ್ನು ತೊಗೋಬೇಕಾಗುತ್ತೆ. ಪರ್ಟಿಕ್ಯುಲರಲ್ಲಿ ನಾವು ಯಾವುದನ್ನು ತೊಗೋಬೇಕು? ಮೆಷಿನರಿ ಆಯಿತಾ. ಸೊ ಇದನ್ನು ಮೆಷಿನರಿಯನ್ನು ತೊಗೊಂಡು ನೀವು ಅಮೌಂಟನ್ನು ಎಂಟ್ರಿ ಮಾಡಿದರೆ ಆಯಿತು. ನೆಕ್ಸ್ಟ್ ಪೇಯ್ಡ್ ಫಾರ್ ಪ್ರಿಂಟಿಂಗ್ ಚಾರ್ಜಸ್. ಪೇಯ್ಡ್ ಫಾರ್ ಪ್ರಿಂಟಿಂಗ್ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಪೇಯ್ಡ್ ಅಂದರೆ ಪೇಮೆಂಟ್ ಆಗಿದೆ ಅಂತ. ಏನು ಪೇಮೆಂಟ್ ಆಗಿದೆ? ಪ್ರಿಂಟಿಂಗ್ ಚಾರ್ಜಸ್ಸನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಂಟಿಂಗ್ ಚಾರ್ಜಸ್. ಪ್ರಿಂಟಿಂಗ್ ಚಾರ್ಜಸ್ ಬಂದು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರೋದ್ರಿಂದ
ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನಮ್ಮಿಂದ ಹಣ ಪೇಯ್ಡ್ ಆಗಿರೋದ್ರಿಂದ ಇದನ್ನು ಪೇಮೆಂಟ್ ವೋಚರ್ಗೆ ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ನಮ್ಮಿಂದ ಏನು ಹೊರಗೆ ಹೋಗಿದೆ, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಪ್ರಿಂಟಿಂಗ್ ಚಾರ್ಜಸ್ ಇದೆ. ಪ್ರಿಂಟಿಂಗ್ ಚಾರ್ಜಸ್ ಬಂದು ಡೆಬಿಟ್. ನಾಮಿನಲ್ ಅಕೌಂಟನ್ನು ಅಪ್ಲೈ ಮಾಡ್ಕೋಬೇಕು ಇದಕ್ಕೆ. ಹಾಗಾದರೆ ಪ್ರಿಂಟಿಂಗ್ ಚಾರ್ಜಸ್ ಕೊಡುವಾಗ ನಿಮ್ಮಿಂದ ಏನು ಹೊರಗೆ ಹೋಗಿದೆ, ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ಅನ್ನೋದು ಕ್ರೆಡಿಟ್. ಸಿಂಗಲ್ ಎಂಟ್ರಿ ಸಿಸ್ಟಮ್ಗೆ ಹೋದರೆ ಅಕೌಂಟಲ್ಲಿ ಕ್ಯಾಶ್, ಪರ್ಟಿಕ್ಯುಲರಲ್ಲಿ ಪ್ರಿಂಟಿಂಗ್ ಚಾರ್ಜಸ್. ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಅಂತಿದೆ. ಆಫೀಸ್ಗೆ ಫರ್ನಿಚರನ್ನು ಖರೀದಿ ಮಾಡಿ ಆಗಿದೆ ಅಂತ. ಸೊ ಪರ್ಚೇಸ್ಡ್ ಆಫೀಸ್ ಫರ್ನಿಚರ್. ಸೊ ಪರ್ಚೇಸ್ಡ್ ಆಫೀಸ್ ಫರ್ನಿಚರಲ್ಲಿ ನಾವೀಗ ಏನಾಗಿದೆ, ನಮಗೆ ಆಫೀಸ್ಗೆ ಫರ್ನಿಚರ್ ಬಂದಿದೆ. ಫರ್ನಿಚರ್ ಕಮ್ಸ್ ಇನ್ ಆಗಿದೆ, ಕ್ಯಾಶ್ ಗೋಸ್ ಔಟ್ ಆಗುತ್ತೆ. ಸೊ ಅದರಿಂದ ಫಸ್ಟು ನಾವು ಫರ್ನಿಚರ್ ಲೆಡ್ಜರನ್ನು ನೋಡ್ಕೊಳ್ಳೋಣ. ಫರ್ನಿಚರ್ ಬಂದು ಫಿಕ್ಸೆಡ್ ಅಸೆಟ್ಸ್. ಆಯಿತಾ. ಸೊ ಇಲ್ಲಿ ನಮಗೆ ನಾವು ಹಣವನ್ನು ಪೇಯ್ಡ್ ಮಾಡಿರೋದ್ರಿಂದ ಇಲ್ಲಿ ಪೇಮೆಂಟ್ ವೋಚರ್. ಅದೇ ರೀತಿಯಾಗಿ ನಾವು ಆಲ್ ಎಕ್ಸ್ಪೆನ್ಸಸ್ ಅಂಡ್ ಅಂದರೆ ಫರ್ನಿಚರ್ ಕಮ್ಸ್ ಇನ್ ಕ್ಯಾಶ್ ಗೋಸ್ ಔಟ್ ಆಗಿರುತ್ತೆ. ಫರ್ನಿಚರ್ ಬಂದು ಡೆಬಿಟ್, ಕ್ಯಾಶ್ ಕ್ರೆಡಿಟ್. ಅದೇ ರೀತಿಯಾಗಿ ಸಿಂಗಲ್ ಎಂಟ್ರಿಗೆ ಹೋದರೆ ಅಕೌಂಟಲ್ಲಿ ಫರ್ನಿಚರ್, ಆಕ್ಟ್ರಿಯೋಪೇಯ್ಡ್. ಆಕ್ಟ್ರಿಯೋಪೇಯ್ಡ್ ಅಂದರೆ ಟೋಲ್ ಟ್ಯಾಕ್ಸ್, ಅಂದರೆ ರೋಡ್ ಟ್ಯಾಕ್ಸ್ಗಳನ್ನು ನೀವು ಕಟ್ಟಿರ್ತೀರಲ್ಲ ಅದನ್ನು ಆಕ್ಟ್ರಿಯೋಪೇಯ್ಡ್ ಅಂತ ಕರೀತಾರೆ. ಆಕ್ಟ್ರಿಯೋಪೇಯ್ಡ್ ಅಂದರೆ ನಮ್ಮಿಂದ ಎಕ್ಸ್ಪೆನ್ಸಸ್ ಆಗೋದು, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಆಕ್ಟ್ರಾಯ್ ಪೇಯ್ಡ್. ಆಕ್ಟ್ರಾಯ್ ಪೇಯ್ಡ್ ಬಂದು ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಇದು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರುತ್ತೆ. ಸೊ ಪೇಯ್ಡ್ ಆಗಿರೋದ್ರಿಂದ ಇದನ್ನ ಯಾವ ವೋಚರ್ಗೆ ಎಂಟ್ರಿ ಮಾಡಬೇಕು ಅಂದರೆ ಪೇಮೆಂಟ್ ವೋಚರ್. ಪೇಮೆಂಟ್ ವೋಚರ್ಗೆ ಇದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಶಾರ್ಟ್ಕಟ್ ಕೀ ಬಂದು F5 ಆಗಿರುತ್ತೆ. ಸೊ ಡೆಬಿಟಲ್ಲಿ ಆಕ್ಟ್ರಾಯ್ ಪೇಯ್ಡ್. ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ಅನ್ನೋದು ಕ್ರೆಡಿಟ್. ಸಿಂಗಲ್ ಎಂಟ್ರಿ ಸಿಸ್ಟಮಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶು, ಇಲ್ಲಿ ಆಕ್ಟ್ರಾಯ್ ಪೇಯ್ಡ್. ವೇಜಸ್ ಪೇಯ್ಡ್. ವೇಜಸ್ ಅನ್ನೋದು ದಿನಗೂಲಿ ಅಂತ ಕರೀತಾರೆ. ವೇಜಸ್ ಅಂದರೆ ಸೊ ವೇಜಸ್ ಪೇಯ್ಡ್ ಅಂತ ಹೇಳ್ತೀವಿ. ಸೊ ವೇಜಸ್ ಪೇಯ್ಡ್ ಆಗಿದ್ದರೆ ಯಾವ ವೋಚರು, ಪೇಮೆಂಟ್ ವೋಚರು. ಶಾರ್ಟ್ಕಟ್ ಕೀ F5. ವೇಜಸ್ ಬಂದು
ಡೈರೆಕ್ಟ್ ಎಕ್ಸ್ಪೆನ್ಸಸ್, ದಿನ ಖರ್ಚಾಗುವಂಥ ಹಣ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ಇದರಲ್ಲಿ ವೇಜಸ್, ನಮ್ಮಿಂದ ಹೊರಗೆ ಹೋಗ್ತಕ್ಕಂಥ ಹಣ ಅಂದರೆ ವೇಜಸ್ಸು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರುತ್ತೆ. ವೇಜಸ್ ಬಂದು ಡೆಬಿಟು, ಇಲ್ಲಿ ಏನಕ್ಕೆ ವೇಜಸ್ ಕೊಡುವಾಗ ಏನು ದುಡ್ಡು ಕೊಟ್ಟಿದ್ದೀರಾ, ಕ್ಯಾಶ್ ಕೊಟ್ಟಿದ್ದೀವಿ, ಕ್ಯಾಶು ಕ್ರೆಡಿಟ್. ಅದೇ ಸಿಂಗಲ್ ಎಂಟ್ರಿ ಹೋದರೆ ಅಕೌಂಟಲ್ಲಿ ಕ್ಯಾಶು, ಪರ್ಟಿಕ್ಯುಲರಲ್ಲಿ ವೇಜಸ್. ಓಪನ್ ಬ್ಯಾಂಕ್ ಅಕೌಂಟ್ ಇನ್ ಎಸ್ ಬಿ ಐ ಬ್ಯಾಂಕ್ ವಿತ್ ಕ್ಯಾಶ್ ಅಂತ ಇದೆ. ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ, ಎಸ್ ಬಿ ಐ ಬ್ಯಾಂಕಿಗೆ ಕ್ಯಾಶ್ ಹಾಕಿದ್ದಾರೆ, ಹೌದಾ? ಸೊ ಹಾಗಾದರೆ ಕ್ಯಾಶ್ ಟು ಬ್ಯಾಂಕ್ ಇರೋದ್ರಿಂದ ಇದನ್ನ ಕಾಂಟ್ರಾ ವೋಚರ್ಗೆ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಕಾಂಟ್ರಾ ವೋಚರ್ ಶಾರ್ಟ್ಕಟ್ ಕೀ ಬಂದು F4. ಅದೇ ರೀತಿಯಾಗಿ ಎಸ್ ಬಿ ಐ ಬ್ಯಾಂಕ್ ಅಂಡರು ಬಂದು ಬ್ಯಾಂಕ್ ಅಕೌಂಟ್ಸ್. ಸೊ ಇದನ್ನು ನಾವು ಎಂಟ್ರಿ ಮಾಡಬೇಕಂದ್ರೆ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಎಸ್ ಬಿ ಐ ಬ್ಯಾಂಕ್ ಅವರಿಗೆ ಹಣ ಹೋಗಿರೋದ್ರಿಂದ ಡೆಟಾರ್ ದ ರಿಸೀವರ್ ಅವರು, ವಾಟ್ ಗೋಸ್ ಔಟ್ ಕ್ಯಾಶ್ ಕ್ರೆಡಿಟ್, ಕ್ಯಾಶ್ ಗೋಸ್ ಔಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಅಕೌಂಟಲ್ಲಿ ಎಸ್ ಬಿ ಐ ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್. ಇದೇ ರೀತಿಯಾಗಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಸೇಲ್ ಆಗಿದೆ ಗೂಡ್ಸ್ ಫಾರ್ ಕ್ಯಾಶ್ ರೂಪದಲ್ಲಿ. ಇದು ಸೋಲ್ಡ್ ಗೂಡ್ಸ್ ಅಲ್ಲ, ಸೇಲ್ ಗೂಡ್ಸ್ ಫಾರ್ ಕ್ಯಾಶ್ ಆಗಬೇಕಿತ್ತು. ಸೊ ಇಲ್ಲಿ ಮಿಸ್ ಆಗಿದೆ, ಇದನ್ನ ನೀವು ಸೇಲ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಇಲ್ಲಿ ಕ್ಯಾಶ್ ಮೂಲಕ ಗೂಡ್ಸ್ ಅನ್ನೋದು ಸೇಲ್ ಆಗ್ತದೆ. ಇದು ಸೇಲ್ಸ್ ವೋಚರ್. ಬ್ರ್ಯಾಕೆಟ್ ಸೇಲ್ಸ್ ವೋಚರ್, ಶಾರ್ಟ್ಕಟ್ ಕೀ ಬಂದು F8. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಎಂಟ್ರಿ ಮಾಡೋಕ್ಕೆ ಹೋದರೆ ಪಾರ್ಟಿ ನೇಮ್ ಬರುತ್ತೆ. ಪಾರ್ಟಿ ನೇಮಲ್ಲಿ ನಾವು ಏನು ಹಾಕ್ಕೋಬೇಕು ಅಂದರೆ ಕ್ಯಾಶ್ ಹಾಕ್ಕೋಬೇಕು. ಸೊ ನಾವಿಷ್ಟು ಐಟಮನ್ನು ಎಂಟ್ರಿ ಮಾಡಿ ದುಡ್ಡನ್ನು ಎಂಟ್ರಿ ಮಾಡಿದರೆ ಆಯಿತು. ನೆಕ್ಸ್ಟು ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅರೈಸ್ ಇಂಡಿಯಾ. ಅರೈಸ್ ಇಂಡಿಯಾ ಆನ್ ಕ್ರೆಡಿಟ್ ಅಂತ ಇದೆ, ಸಾಲದ ರೂಪದಲ್ಲಿ ಇದನ್ನು ಇವಾಗ ಖರೀದಿ ಆಗ್ತಾ ಇದೆ. ಸಾಲದ ರೂಪದಲ್ಲಿ ಖರೀದಿ ಆಗಿದ್ದರೆ ಅದನ್ನು ಎಂಟ್ರಿ ಮಾಡಲಿಕ್ಕೆ ಬಳಸುವಂಥ ವೋಚರ್ ಬಂದು ಪರ್ಚೇಸ್ ವೋಚರ್. ಶಾರ್ಟ್ಕಟ್ ಕೀ F9. ಪಾರ್ಟಿ ನೇಮ್ ಬರುತ್ತೆ, ಪಾರ್ಟಿ ನೇಮಲ್ಲಿ ನಾವು ಅರೈಸ್ ಇಂಡಿಯಾವನ್ನು ತಗೋಬೇಕು. ಹಾಗೆ ಪರ್ಚೇಸ್ ಲೆಡ್ಜರ್ ಬರುತ್ತೆ, ಪರ್ಚೇಸ್ ಅಕೌಂಟ್. ಅದೇ ರೀತಿಯಾಗಿ ಐಟಮ್ ಬಂದು ಗೂಡ್ಸ್, ಅಮೌಂಟನ್ನು ಎಂಟರ್ ಮಾಡಿದರೆ ಆಯಿತು. ನೆಕ್ಸ್ಟು ರಿಟರ್ನ್ ಗೂಡ್ಸ್ ಫ್ರಮ್ ಗೂಡ್ಸ್ ಟು ಅರೈಸ್ ಇಂಡಿಯಾ. ಅರೈಸ್ ಇಂಡಿಯಾ ಅವರು ರಿಟರ್ನ್ ಗೂಡ್ಸ್ ಮಾಡಿದ್ದಾರೆ ಅಲ್ವಾ, ಟು ಫ್ರಮ್ ಅವರಿಂದ ತೊಗೊಂಡು ಅವರಿಗೆ ನಾವು ರಿಟರ್ನನ್ನು ಮಾಡಿದ್ದೀವಿ, ಅಂದರೆ ಪರ್ಚೇಸ್ ರಿಟರ್ನ್ ಅಂತ ಕರೀತಾರೆ. ಪರ್ಚೇಸ್ ರಿಟರ್ನಿಗೆ ನಾವು ಟ್ಯಾಲಿಯಲ್ಲಿ ಡೆಬಿಟ್ ನೋಟ್ ಅಂತ ಕರಿತೀವಿ. ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ F9, ಡೆಬಿಟ್ ನೋಟ್. ಸೊ ಇಲ್ಲಿಯೂ ಅಷ್ಟೇ ಪಾರ್ಟಿ ನೇಮ್ ಬರುತ್ತೆ, ಪಾರ್ಟಿ ನೇಮಲ್ಲಿ ನೀವು ಅರೈಸ್ ಇಂಡಿಯಾನ ತಗೋಬೇಕು.
ಹಾಗೆ ಪರ್ಚೇಸ್ ಲೆಡ್ಜರ್ ಬರುತ್ತೆ. ಇದರಲ್ಲಿ ಪರ್ಚೇಸ್ ರಿಟರ್ನ್ ಪರ್ಚೇಸ್ ಅಕೌಂಟ್ ತೊಗೋಬೇಕು. ಯಾವುದನ್ನು ಪರ್ಚೇಸ್ ರಿಟರ್ನ್ ಮಾಡಿದ್ದಾರೆ ಅಂದರೆ ಗೂಡ್ಸ್ ಅಮೌಂಟ್ ಎಂಟರ್ ಮಾಡಿದರೆ ಆಯಿತು. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಪಿಯೂಷ್ ಅಂತ ಇದೆ. ಇಲ್ಲಿ ಇದನ್ನು ಸೇಲ್ಸ್ ವೋಚರ್ಗೆ ಎಂಟ್ರಿ ಮಾಡಬೇಕು. ಕ್ರೆಡಿಟ್ ಅಲ್ವಾ, ಅದರಿಂದ ಕ್ರೆಡಿಟ್ ಸೇಲ್ಸ್ ಅಥವಾ ಪರ್ಚೇಸ್ ಆದರೆ ಅದರದ್ದೇ ಆದ ವೋಚರಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಸೇಲ್ಸ್ ವೋಚರು. ಶಾರ್ಟ್ಕಟ್ ಕೀ ಬಂದು F8. ಪಾರ್ಟಿ ನೇಮ್, ಪಾರ್ಟಿ ನೇಮಲ್ಲಿ ಪಿಯೂಷ್. ಅದೇ ಪರ್ಚೇಸ್ ಸೇಲ್ಸ್ ಲೆಡ್ಜರ್ ಬಂದು ಸೇಲ್ಸ್ ಅಕೌಂಟ್. ಐಟಮ್ ಬಂದು ಗೂಡ್ಸ್. ರಿಟರ್ನ್ ಗೂಡ್ಸ್ ಫ್ರಮ್ ಪಿಯೂಷ್ ಅಂತ ಇದೆ. ಪಿಯೂಷಿಗೆ ರಿಟರ್ನ್ ಆಗಿದೆ ಅಲ್ವಾ, ಅವನಿಂದ ರಿಟರ್ನ್ ಆಗ್ತಾಯಿದೆ. ಸೊ ಹಾಗಾದರೆ ಅವನ ಸೇಲಲ್ಲಿದ್ದಾನೆ. ಸೇಲ್ಸ್ ರಿಟರ್ನ್ ಅನ್ನಲಿಕ್ಕೆ ನಾವು ವೋಚರನ್ನು ಕ್ರೆಡಿಟ್ ನೋಟ್ ವೋಚರನ್ನು ಬಳಕೆ ಮಾಡ್ತಾಯಿದ್ದೀವಿ. ಕ್ರೆಡಿಟ್ ನೋಟ್ ವೋಚರ್ನ ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ ಪ್ಲಸ್ F8. ಆಯಿತಾ. ಇಲ್ಲಿ ಪಾರ್ಟಿ ನೇಮ್ ಬರುತ್ತೆ. ಪಾರ್ಟಿ ನೇಮಲ್ಲಿ ನಾವು ಯಾರನ್ನು ತಗೋಬೇಕು ಅಂದರೆ ಪಿಯೂಷ್. ಪಾರ್ಟಿ ನೇಮಲ್ಲಿ ಪಿಯೂಷನ್ನು ತಗೋಬೇಕು. ಹಾಗೆ ಇಲ್ಲಿ ಸೇಲ್ಸ್ ಲೆಡ್ಜರ್ ಬರುತ್ತೆ. ಸೇಲ್ಸ್ ಲೆಡ್ಜರಲ್ಲಿ ನಾವು ಸೇಲ್ಸ್ ರಿಟರ್ನ್ ಅಂಡರ್ ಸೇಲ್ಸ್ ಅಕೌಂಟ್. ಇಲ್ಲಿ ಗೂಡ್ಸ್. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಪಿಯೂಷ್ ಆನ್ ಅಕೌಂಟ್. ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿದ್ದೀರಂತೆ ಪಿಯೂಷ್ ಅಕೌಂಟಿಂದ. ರಿಸೀವ್ ಆದರೆ ನೀವು ಗೊತ್ತಿದೆ, ರಿಸಿಪ್ಟ್ ವೋಚರ್. ರಿಸಿಪ್ಟ್ ವೋಚರ್ ಬಂದು ಶಾರ್ಟ್ಕಟ್ ಕೀ F6. ಆಯಿತಾ. ಈಗ ಫ್ರಮ್ ಪಿಯೂಷಿಂದ ರಿಸೀವ್ ಆಗ್ತಿದೆಯಲ್ಲ, ಪಿಯೂಷ್ ಬಂದು ಕ್ರೆಡಿಟರ್. ಕ್ಯಾಶ್ ಕಮ್ಸ್ ಇನ್ ಆಗಿದೆ, ಕ್ಯಾಶ್ ಬಂದು ಡೆಬಿಟ್. ಆಯಿತಾ. ಇದು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ. ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಅಕೌಂಟಲ್ಲಿ ಬಂದು ಕ್ಯಾಶ್, ಪರ್ಟಿಕ್ಯುಲರಲ್ಲಿ ಬಂದು ಪಿಯೂಷ್. ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಟು ಅರೈಸ್ ಇಂಡಿಯಾ. ಪೇಯ್ಡ್ ಅಂದರೆ ಪೇಮೆಂಟ್ ವೋಚರ್. ಶಾರ್ಟ್ಕಟ್ ಕೀ ಬಂದು F5. ಸೊ ಈಗ ಕ್ಯಾಶ್ ಪೇಯ್ಡ್ ಟು ಅರೈಸ್ ಇಂಡಿಯಾ ಡೆಟರ್. ಡೆಬಿಟೆಡ್. ಕ್ಯಾಶ್ ಗೋಸ್ ಔಟ್, ಕ್ಯಾಶ್ ಕ್ರೆಡಿಟೆಡ್. ಸೊ ಇಲ್ಲಿ ಅಕೌಂಟಲ್ಲಿ ಕ್ಯಾಶ್, ಪರ್ಟಿಕ್ಯುಲರಲ್ಲಿ ಅರೈಸ್ ಇಂಡಿಯಾ. ಅಮೌಂಟನ್ನು ಎಂಟ್ರಿ ಮಾಡಿದ್ರೆ ಆಯಿತು. ನೆಕ್ಸ್ಟು ಪವರ್ ಬಿಲ್ ಪೇಯ್ಡ್ ಅಂದರೆ ಪೇಮೆಂಟ್ ವೋಚರ್. ಶಾರ್ಟ್ಕಟ್ ಕೀ ಬಂದು F5. ನೆಕ್ಸ್ಟು ಪವರ್ ಬಿಲ್ ಮಂತ್ಲಿ ಒನ್ಸ್ ಕಟ್ಟೋರೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಯಿತಾ.
ಇಲ್ಲಿ ಪವರ್ ಬಿಲ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆದ್ದರಿಂದ ಪವರ್ ಬಿಲ್ ಡೆಬಿಟೆಡ್. ಪವರ್ ಬಿಲ್ ಕಟ್ಟಕ್ಕೆ ಏನು ಕೊಟ್ಟಿದ್ದೀರಾ? ಕ್ಯಾಶ್ ಕ್ರೆಡಿಟೆಡ್ ಅಂತ. ಅದೇ ಡಬಲ್ ಸಿಂಗಲ್ ಎಂಟ್ರಿ ಸಿಸ್ಟಮಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶ್, ಪರ್ಟಿಕ್ಯುಲರ್ಲಿ ಪವರ್ ಬಿಲ್. ಡೆಪಾಸಿಟೆಡ್ ಕ್ಯಾಶ್ 5,000 ಟು ಎಸ್ ಬಿ ಐಗೆ ಮತ್ತೆ 5,000 ರಿಟರ್ನ್ ಹಾಕಿದ್ದೀರಾ ನೀವು ಅಲ್ವಾ? ಸೊ ಕ್ಯಾಶ್ ಟು ಬ್ಯಾಂಕ್ ಇರೋದ್ರಿಂದ ಇದು ಕಾಂಟ್ರಾ ವೋಚರ್. ಕಾಂಟ್ರಾ ವೋಚರ್ ಬಂದು ಶಾರ್ಟ್ಕಟ್ ಕೀ F4 ಆಯಿತಾ. ಇಲ್ಲಿ SBI ಬ್ಯಾಂಕ್ ಅಂಡರು ಬಂದು ಬ್ಯಾಂಕ್ ಅಕೌಂಟ್. ಆಯಿತಾ. ನೆಕ್ಸ್ಟು ಇಲ್ಲಿ ಬಂದು SBI ಬ್ಯಾಂಕಿಗೆ ಹಣ ಹಾಕಿರೋದ್ರಿಂದ SBI ಬ್ಯಾಂಕ್ ಡೆಟರ್, ಕ್ಯಾಶ್ ಕ್ರೆಡಿಟೆಡ್. ಆಯಿತಾ. ಸಿಂಗಲ್ ಎಂಟ್ರಿ ಸಿಸ್ಟಮ್ಗೆ ಹೋದರೆ ಅಕೌಂಟಲ್ಲಿ SBI ಬ್ಯಾಂಕ್, ಪರ್ಟಿಕ್ಯುಲರಲ್ಲಿ ಕ್ಯಾಶ್. ಈಗ ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಸುಚಿ ಟ್ರೇಡರ್ಸ್ ಸೇಲ್ಸ್ ವೋಚರ್, ಯಾಕಂದರೆ ಅದು ಕ್ರೆಡಿಟ್ ಆಗಿದೆ, ಸಾಲದ ರೂಪದಲ್ಲಿ ಆಗ್ತದೆ. ಸೇಲ್ಸ್ ವೋಚರ್ F8. ನೆಕ್ಸ್ಟು ಸೇಲ್ಸ್ ಪಾರ್ಟಿ ಬಂದು ಸುಚಿ ಟ್ರೇಡರ್ಸ್. ಸುಚಿ ಟ್ರೇಡರ್ಸ್ ಬಂದು ಸೆಂಟ್ರಿ ಡೆಟಾರ್ ಹಾಕ್ತಾರೆ ಆಯಿತಾ. ಸೇಲ್ಸ್ ಲೆಡ್ಜರ್ ಬಂದು ಸೇಲ್ಸ್ ಅಕೌಂಟ್. ಐಟಮ್ ಬಂದು ಕೋರ್ಸ್. ವಿಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸಿಗೋಸ್ಕರ ಕ್ಯಾಶನ್ನ ವಿಡ್ರಾ ಮಾಡಿದ್ವಿ. ನಮ್ಮ ಕಂಪ್ನಿಲಿರುವಂಥ ದುಡ್ಡನ್ನು ಪರ್ಸ್ನಲ್ ಯೂಸಿಗೋಸ್ಕರ ತಗೊಂಡ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಕರೀತಾರೆ. ಡ್ರಾಯಿಂಗ್ಸು ಕ್ಯಾಪಿಟಲ್ ಅಕೌಂಟಿನಲ್ಲಿ ಬರುತ್ತೆ. ಸೊ ಇದು ರಿಸಿಪ್ಟ್ ವೋಚರ್. ಯಾಕಂದರೆ ನಾವು ಅದನ್ನ ಪರ್ಸ್ನಲ್ ಯೂಸ್ಗೋಸ್ಕರ ತೊಗೊಂಡಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಇದನ್ನು ರಿಸಿಪ್ಟ್ ವೋಚರಲ್ಲಿ ಎಂಟ್ರಿ ಹಾಕ್ತೀನಿ. ಸೊ ಡ್ರಾಯಿಂಗ್ಸ್ ಕ್ರೆಡಿಟ್ ಆದರೆ ಕ್ಯಾಶು ಡೆಬಿಟೆಡ್, ಕ್ಯಾಶ್ ಬಂದಿರುತ್ತೆ. ಹಾಗೆ ಅಕೌಂಟಲ್ಲಿ ಕ್ಯಾಶ್ ಡ್ರಾಯಿಂಗ್ಸ್. ನೆಕ್ಸ್ಟು ಡೊನೇಷನ್ ರಿಸೀವ್ಡ್. ಡೊನೇಷನ್ ರಿಸೀವ್ಡ್ ಬಂದು ಇಂಡೈರೆಕ್ಟ್ ಇನ್ಕಮ್. ಸೊ ಈಗ ನಾವು ಎಂಟ್ರೀಸ್ ಮಾಡ್ಕೊಂಡು ಡೊನೇಷನ್ ರಿಸೀವ್ ಆಗಿರೋದ್ರಿಂದ ರಿಸಿಪ್ಟ್ ವೋಚರ್ ಬಂದು F6 ಆಯಿತಾ. ಸೊ ಇಲ್ಲಿ ಡೊನೇಷನ್ ರಿಸೀವ್ಡ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಬರುತ್ತೆ. ಡೊನೇಷನ್ ರಿಸೀವ್ಡು ಕ್ರೆಡಿಟ್, ಕ್ಯಾಶು ಕಮ್ಸ್ ಇನ್ ಆಗಿದೆ, ಕ್ಯಾಶು ಡೆಬಿಟೆಡ್ ಆಯಿತಾ. ಅದೇ ನೀವು ಸಿಂಗಲ್ ಎಂಟ್ರಿ ಸಿಸ್ಟಮಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶು, ಪರ್ಟಿಕ್ಯುಲರಲ್ಲಿ ಡೊನೇಷನ್.
ಸೊ ಅದೇ ರೀತಿಯಾಗಿ ಇಂಟರ್ನೆಟ್ ಬಿಲ್ ಪೇಯ್ಡ್, ಇಂಟರ್ನೆಟ್ ಬಿಲ್ ಪೇಯ್ಡ್ ಬಂದು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಇಂಟರ್ನೆಟ್ ಬಿಲ್ಲು. ಸೊ ಅದರಿಂದ ಡೆಬಿಟೆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ಇಂಟರ್ನೆಟ್ ಬಿಟ್ಟು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರುತ್ತೆ ಡೆಬಿಟಿಗೆ. ವಾಟ್ ಗೋಸ್ ಔಟ್ ಕ್ಯಾಶ್, ಕ್ರೆಡಿಟೆಡ್. ಸೊ ಅದು ಸಿಂಗಲ್ ಎಂಟ್ರಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶು, ಪರ್ಟಿಕ್ಯುಲರಲ್ಲಿ ಇಂಟರ್ನೆಟ್ ಬಿಲ್. ಇದೇ ರೀತಿಯಾಗಿ ರಿಸೀವ್ಡ್ ಲೋನ್ ಫ್ರಮ್ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕಲ್ಲಿ ನಾವು ಲೋನನ್ನು ತೊಗೊಂಡು ಇದಕ್ಕೆ 2 ಎಂಟ್ರಿ ಬರುತ್ತೆ. ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ, ಇನ್ನೊಂದು ರಿಸಿಪ್ಟ್ ವೋಚರ್. ಆಯಿತಾ? ವೋಚರ್ಗೆ ಶಾರ್ಟ್ಕಟ್ ಕೀ ಬಂದು F6. ಕೆನರಾ ಬ್ಯಾಂಕ್ ಕ್ರೆಡಿಟರ್, ಇಲ್ಲಿ ಕ್ಯಾಶು ಡೆಬಿಟೆಡ್ ಕಮ್ಸಿನ್ ಆಗಿದೆ. ಅದೇ ನಿಮಗೆ ಇದು ರಿಸಿಪ್ಟ್ ವೋಚರ್. ಇನ್ನೊಂದು ಬರುತ್ತೆ ಜರ್ನಲ್ ವೋಚರ್, ಅಡ್ಜಸ್ಟ್ಮೆಂಟ್ ಎಂಟ್ರಿ, ಯಾಕಂದ್ರೆ ವಾಪಸ್ ಕೊಡಬೇಕಲ್ಲ ಇದು, ಅದರಿಂದ ಜರ್ನಲ್ ಎಂಟ್ರಿ ಮಾಡಬೇಕು F7. ಇಲ್ಲಿ ಬೈ ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಅಂತ ಇದೆ, ಲೋನ್ ಲಯಬಿಲಿಟಿ ಅಂತ ಬರುತ್ತೆ. ಆಯಿತಾ? ಅದೇ 2ಗೆ ಹೋದರೆ ಯಾರು ಕೊಟ್ಟಿದ್ದು? ಕೆನರಾ ಬ್ಯಾಂಕ್. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್, ಪ್ರಣವ್ ಆನ್ ಅಕೌಂಟ್ ಅಂತ ಇದೆ. ಇದು ಸೇಲ್ಸ್ ವೋಚರು, ಸೇಲ್ಸ್ ವೋಚರು. ಶಾರ್ಟ್ಕಟ್ ಕೀ ಬಂದು F8. ಪಾರ್ಟಿ ನೇಮಲ್ಲಿ ಪ್ರಣವ್ ತಗೋಬೇಕು. ಆಯಿತಾ? ಪಾರ್ಟಿ ನೇಮಲ್ಲಿ ಪ್ರಣವ್ ಬರುತ್ತೆ. ನೆಕ್ಸ್ಟು ನಿಮಗೆ ಸೇಲ್ಸ್ ಲೆಡ್ಜರ್, ಸೇಲ್ಸ್ ಅಕೌಂಟ್. ಅದೇ ರೀತಿಯಾಗಿ ಗೂಡ್ಸ ಐಟಮ್ ಒಂದು ಗೂಡ್ಸ್. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಪ್ರಣವ್ ಅಂತ ಇದೆ. ರಿಸಿಪ್ಟ್ ವೋಚರು ರಿಸೀವ್ ಆಗಿದೆ. ಇದು ಸೆಂಟ್ರಿ ಡೆಟರು, ನೆನ್ಪಿಟ್ಕೊಳ್ಳಿ, ಸೆಂಟ್ರಿ ಡೆಟರ್ ಹಾಕ್ತಾರೆ. ಇಲ್ಲಿ ಪ್ರಣವ್ ಸೆಂಟ್ರಿ ಕ್ರೆಡಿಟರು, ಅಂದರೆ ಈ ರೀತಿಯಾಗಿ ವಾಟ್ ಕಮ್ಸ್ ಇನ್ ಕ್ಯಾಶ್ ಡೆಬಿಟೆಡ್. ಸಿಂಗಲ್ ಎಂಟ್ರಲ್ಲಿ ಅಕೌಂಟಲ್ಲಿ ಕ್ಯಾಶ, ಪರ್ಟಿಕ್ಯುಲರಲ್ಲಿ ಪ್ರಣವ್. ನೆಕ್ಸ್ಟ್
ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಪ್ರಥಮ್ ಟ್ರೇಡರ್ ಆನ್ ಅಕೌಂಟ್ ಅಂತ ಇದೆ, ಆನ್ ಕ್ರೆಡಿಟ್ ಅಂತಿದೆಯಲ್ವ, ಇಲ್ಲಿ ಪರ್ಚೇಸ್ಡ್ ಕ್ರೆಡಿಟ್ ಆಗಿದೆ, ಅದರಿಂದ ಪರ್ಚೇಸ್ ವಚರ್. ಎಫ್ ನೇನು ಪಾರ್ಟಿ ನೇನು, ಪ್ರಥಮ್ ಟ್ರೇಡರ್ಸು. ಸೆಂಡ್ರಿ ಕ್ರೆಡಿಟರ್ ಆಗಿರ್ತಾರೆ. ಪರ್ಚೇಸ್ ಲೆಡ್ಜರು, ಪರ್ಚೇಸ್ ಅಕೌಂಟ್. ಇಲ್ಲಿ ಗೂಡ್ಸ್. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಪ್ರಥಮ್ ಟ್ರೇಡರ್ಸು, ಪೇಯ್ಡ್ ಆಗಿರೋದ್ರಿಂದ ಪೇಮೆಂಟ್ ವೋಚರ್. ಶಾರ್ಟ್ಕಟ್ ಕೀ F5, ಪೇಮೆಂಟ್ ವೋಚರ್ ಶಾರ್ಟ್ಕಟ್ ಕೀ F5. ಇಲ್ಲಿ ಪ್ರಥಮ್ ಟ್ರೇಡರ್ಸ್ ಡೆಟರ್, ಕ್ಯಾಶ್ ಗೋಸ್ ಔಟ್, ಕ್ಯಾಶ್ ಕ್ರೆಡಿಟೆಡ್. ಅಕೌಂಟಿಗೆ ಹೋದರೆ ಸಿಂಗಲ್ ಎಂಟ್ರಿಗೆ ಅಕೌಂಟಲ್ಲಿ ಕ್ಯಾಶು, ಪ್ರಥಮ್ ಟ್ರೇಡರ್ಸ್. ಡೆಪಾಸಿಟೆಡ್ ಕ್ಯಾಶ್ 7,000 ಇನ್ SBI ಬ್ಯಾಂಕ್, ಕ್ಯಾಶ್ ಟು ಬ್ಯಾಂಕ್ ಇದೆ, ಅದರಿಂದ ಕಾಂಟ್ರಾ ವೋಚರ್. ಆಯಿತಾ. ಇಲ್ಲಿ SBI ಬ್ಯಾಂಕ್ ಡೆಟರು ಕ್ಯಾಶ್ ಗೋಸ್ ಔಟ್ ಆಗಿದೆ, ಕ್ಯಾಶು ಕ್ರೆಡಿಟೆಡ್. ಸಿಂಗಲ್ ಎಂಟ್ರಿಗೆ ಹೋದರೆ ಅಕೌಂಟಲ್ಲಿ SBI ಬ್ಯಾಂಕು, ಪರ್ಟಿಕ್ಯುಲರಲ್ಲಿ ಕ್ಯಾಶ್. ನೆಕ್ಸ್ಟು ಪರ್ಚೇಸ್ಡ್ ಬಿಲ್ಡಿಂಗ್ ಫಾರ್ 1 lakh ಅಂತ ಇದೆ. ಪರ್ಚೇಸ್ಡ್ ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಇದು ಪೇಮೆಂಟ್ ವೋಚರ್. ಆಯಿತಾ. ಇಲ್ಲಿ ಬಿಲ್ಡಿಂಗ್ ಕಮ್ಸ್ ಇನ್ ಅಂದರೆ ಡೆಟರು. ವಾಟ್ ಗೋಸ್ ಔಟ್ ಕ್ಯಾಶ್ ಕ್ರೆಡಿಟೆಡ್. ಸಿಂಗಲ್ ಎಂಟ್ರಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶು, ಪರ್ಟಿಕ್ಯುಲರಲ್ಲಿ ಬಿಲ್ಡಿಂಗ್. ರೆಂಟ್ ಪೇಯ್ಡ್ ಅಂತ ಇದೆ. ಪೇಯ್ಡ್ ಆಗಿದೆ ಅಂದರೆ ಪೇಮೆಂಟ್ ಆಗಿದೆ ಅಂತ ಅರ್ಥ. ಪೇಮೆಂಟ್ ವೋಚರ್. ಶಾರ್ಟ್ಕಟ್ ಕೀ F5. ಆಯಿತಾ. ರೆಂಟ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಯಿತಾ. ರೆಂಟ್ ಪೇಯ್ಡ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸು, ಆದ್ದರಿಂದ ರೆಂಟ್ ಪೇಯ್ಡ್ ಬಂದು ಡೆಬಿಟ್ ಆಗುತ್ತೆ. ವಾಟ್ ಗೋಸ್ ಔಟ್ ಕ್ಯಾಶು ಕ್ರೆಡಿಟ್ ಆಗುತ್ತೆ. ಅದೇ ನೀವು ಸಿಂಗಲ್ ಎಂಟ್ರಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶು, ಟ್ರಾನ್ಸಾಕ್ಷನಲ್ಲಿ ರೆಂಟ್ ಪೇಯ್ಡ್. ಪೇಯ್ಡ್ ಫಾರ್ ರಿಫೈರ್ ಆಫ್ ಮೆಷಿನರಿ ರಿಫೈರಿಗೆ ಖರ್ಚು ಮಾಡಿದ್ದಾರೆ. ಪೇಯ್ಡ್ ಆಗಿದೆ ಅಂತ ಹಾಗಿದ್ರೆ ಪೇಮೆಂಟ್ ವೋಚರು F5. ಆಯಿತಾ.
ಮತ್ತು ಮೆಷಿನರಿ ನಮಗೆ ಪೇಯ್ಡಾಗಿ ರಿಫೈರ್ ಆಫ್ ಮೆಷಿನರಿ ಇದು ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ರಿಫೈರ್ ಆಫ್ ಮೆಷಿನರಿ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರೋದ್ರಿಂದ ಇದು ಒಂದು ಡೆಬಿಟ್ ಆಗುತ್ತೆ. ಅದನ್ನು ರಿಪೇರಿ ಮಾಡೋಕ್ಕೆ ಏನು ಕೊಟ್ಟಿರ್ತೀರ, ಕ್ಯಾಶ್ ಗೋಸ್ ಔಟ್ ಆಗುತ್ತೆ, ಕ್ಯಾಶ್ ಕ್ರೆಡಿಟೆಡ್. ಅಕೌಂಟಲ್ಲಿ ಕ್ಯಾಶ್ ರಿಫೈರ್ ಆಫ್ ಮೆಷಿನರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಫೈರ್ ಆಫ್ ಮೆಷಿನರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ ಅಂತ. ಈಗ ಸ್ಯಾಲ್ರಿ ಡ್ಯೂ ಅಂದರೆ ಇದು ಅಡ್ಜಸ್ಟ್ಮೆಂಟ್ ಎಂಟ್ರಿ. ಇದನ್ನು ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡಲಿಕ್ಕೆ ಇರುವಂಥ ವೋಚರು ಜರ್ನಲ್ ವೋಚರ್. ಬೈಯಲ್ಲಿ ಸ್ಯಾಲ್ರಿ ಡ್ಯೂ ಬಂದು ಕರೆಂಟ್ ಲಯಬಿಲಿಟಿ ಆಯಿತಾ, ಕರೆಂಟ್ ಲಯಬಿಲಿಟಿ. ಅದೇ ಟು ಬಂದು ಸ್ಯಾಲರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಈ ರೀತಿಯಾಗಿ ನೀವು ಎಂಟ್ರೀಸನ್ನು ಮಾಡಬೇಕಾಗತ್ತೆ. ಸೊ ಮತ್ತು ಇದರನ್ನು ಟ್ಯಾಲಿಯಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ಇನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.